ಮೂಡ ಹಗರಣದ ವಿಚಾರ ಆಯ್ತು, ಮತ್ತೊಂದ್ ಕಡೆ ವಾಲ್ಮೀಕಿ ಹಗರಣದ ವಿಚಾರ. ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನ ಡಿಫೆಂಡ್ ಮಾಡ್ಕೊಂಡಿದ್ದು ಹೆಂಗಿತ್ತು ಅಂತ ಅಂದ್ರೆ, ನಿಮ್ ಕಾಲದಲ್ಲಿ ಹಗರಣ ಆಗಿದೆ ಅಂದ್ರೆ ಯಾಕೆ ನಿಮ್ ಕಾಲದಲ್ಲಿ ಹಗರಣ ಆಗಿಲ್ವಾ, ನೀವು ದುಡ್ಡು ತಿಂದಿದ್ದೀರಾ ಅಂದ್ರೆ ಯಾಕೆ ನೀವು ದುಡ್ಡು ತಿಂದಿಲ್ವಾ ಅನ್ನೋ ರೀತಿಯಾಗಿತ್ತು. ಅದರಲ್ಲೂ ಕೂಡ ಬಿಜೆಪಿ ಕಾಲದ 21 ಹಗರಣಗಳನ್ನ ಪ್ರಸ್ತಾಪ ಮಾಡಿ, ನೋಡಿ ನೀವು ಹಗರಣ ಮಾಡಿದೀರಾ ಅಂತ ಹೇಳೋ ಹಾಗಿತ್ತು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ಧ ಆಗಿರುವಂತ ಬಿಜೆಪಿ ಅವರು ಕೂಡ ಅದೇ ರೀತಿಯಾಗಿ ನಮ್ದು 21 ಹೇಳ್ತಿದ್ದೀರಲ್ಲ, ನಿಮ್ದು 70 ಹಗರಣ ಇದೆ, ಅದನ್ನ ನಾವೀಗ ಆಲ್ರೆಡಿ ಪ್ರಿಂಟ್ ಮಾಡಿಸಿಟ್ಟಿದೀವಿ, ನಾಳೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಅನ್ನೋ ಧಾಟಿಯಲ್ಲಿ ಈಗ ಬಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಗರಣವನ್ನೇ ಅಸ್ತ್ರ ಮಾಡ್ಕೊಂಡು ಹೇಗೆ ಬಿಜೆಪಿ ಕೂಡ ಇದೀಗ ಫೈಟ್ಗೆ ಇಳಿತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಟ್ಟರು. ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೇ? 94 ಕೋಟಿ ತಿಂದರೂ ಭ್ರಷ್ಟಾಚಾರವೇ, 90 ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ. ಕರ್ಕೊಂಡಿದ್ದಾರೆ, ಹೊರಗಡೆ ಬರಕ್ಕಾಗ್ತಾ ಇಲ್ಲ. ಯಾವತ್ತೂ ಕೂಡ ದಲಿತರ ವಿರೋಧಿಗಳು. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ. ನಿಮ್ದು ಏನಿದೆ ಅದು ಒಂಚೂರು ನಿಮ್ಮ ಮನವರಿಕೆ ಮಾಡಬೇಕು ಅಷ್ಟೇ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು, ಅಗ್ರೆಸಿವ್ ಆಗಿ ಹೋರಾಟವನ್ನೇ ಮಾಡಿದ್ರು. ಇದೆಲ್ಲವನ್ನ ಸಿಎಂ ಸಿದ್ದರಾಮಯ್ಯ ಡಿಫೆಂಡ್ ಮಾಡೋ ಯತ್ನ ನಡೆಸಿದ್ರು. ಇದಿಷ್ಟೇ ಅಲ್ಲ, ಬಿಜೆಪಿ ಕಾಲದಲ್ಲಿನ 21 ಹಗರಣವನ್ನೇ ಪ್ರಸ್ತಾಪಿಸಿ ಕೌಂಟರ್ ಅಟ್ಯಾಕ್ ಮಾಡಿದ್ದರು. ಇದೀಗ ನಾಳೆ ನಡೆಯೋ ಅಧಿವೇಶನದಲ್ಲಿ ಕಾಂಗ್ರೆಸ್ ಕಾಲದ 70 ಹಗರಣವನ್ನ ಪ್ರಸ್ತಾಪಿಸಿ ಕೌಂಟರ್ ಕೊಡೋದಕ್ಕೆ ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ಅದರಲ್ಲೂ ಆರ್ ಅಶೋಕ್ ಅಂತೂ ಕಾಂಗ್ರೆಸ್ ಕಾಲದಲ್ಲಿನ 70 ಹಗರಣಗಳು ಈಗಾಗಲೇ ಪ್ರಿಂಟ್ ಮಾಡಿದೀವಿ, ನಿಮ್ಮ ಮುಂದೆ ಇಡ್ತೀವಿ ಎಂದಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಲೀನ್ ಚಿಟ್ ಕೊಟ್ಬಿಟ್ಟು, ನಮ್ಮ ಮಂತ್ರಿ ಏನು ಮಾಡಿಲ್ಲ, ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿರುವಂಥದ್ದು. ಇನ್ನು ಬಿಜೆಪಿ ಅಧಿಕಾರ ಅವಧಿಯ 20 ಹಗರಣ ಪಟ್ಟಿ ಬಿಡುಗಡೆ ಮಾಡಿ ಸಮರ್ಥನೆಗೆ ಇಳಿದ ಸಿಎಂಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಯಾಕೆ ಸುಮ್ಮನಿದ್ರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಲವು ಹಗರಣಗಳನ್ನೆಲ್ಲ ಹೇಳ್ಬಿಡ್ತೀನಿ, ಮಾಡಿದ್ದಾರೆ ಇವರು, ಮಾತಾಡುವಂತ ಅಧಿಕಾರನ ಕಿತ್ಕೊಂಡಿದ್ದಾರೆ, ನಮ್ಮ ಮೈಕ್ಗಳನ್ನ ಆಫ್ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ಈ ತರ ಸದನ ನಡೆಸಿದ್ರು ಅಂದ್ರೆ? ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ 21 ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿಜೆಪಿ ಸ್ನೇಹಿತರುಗಳ ಮೇಲೆ. 2010, 2011 ಈಗೇನು ಹೇಳ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೇ? ಕುಮಾರಸ್ವಾಮಿ ಅವರ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಮಾತು ಪ್ರಸ್ತಾಪಿಸಿ 90 ಕೋಟಿ ಅಲ್ಲ 90 ರೂಪಾಯಿ ತಿಂದ್ರು ಭ್ರಷ್ಟಾಚಾರವೇ ಅಂತ ಗುಡುಗಿದ್ದಾರೆ. ಮತ್ತೊಂದ್ ಕಡೆ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. 187 ಕೋಟಿ ಅಲ್ಲ ದುಡ್ಡು ನುಂಗಾಕಿರೋದು, 94 ಕೋಟಿ ಅಂತೇಳಿ ಪಾಪ ಅವ್ರು ಏನು ಹೇಳ್ತಾರೆ? 94 ಕೋಟಿ ತಿಂದರೂ ಭ್ರಷ್ಟಾಚಾರವೇ, 90 ಕೋಟಿ ತಿಂದರೂ ಭ್ರಷ್ಟಾಚಾರ, 90 ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ. ಕರ್ಕೊಂಡಿದ್ದಾರೆ, ಹೊರಗಡೆ ಬರಕ್ಕಾಗ್ತಾ ಇಲ್ಲ, ದಾರಿ ಕಾರಣದಾಗಿದೆ ಅವ್ರ ಕೈಲಿ. 25,000 ಕೋಟಿ ಅದು ದಲಿತರಿಗೆ. ಈಗ ಮೂಡಾದಲ್ಲಿ ಅದು ದಲಿತರ ಜಮೀನು. ಅಂದರೆ ಇಡೀ 3 ಹಗರಣಗಳು ಏನಾಗಿದೆ, 3 ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ. ಮೊನ್ನೆ ಸದನದಲ್ಲಿ ಬಿಜೆಪಿಗರು ದಲಿತ ವಿರೋಧಿಗಳು ಅಂತ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿ ಕೌಂಟರ್ ಕೊಟ್ರು. ಇದೀಗ ಇದಕ್ಕೆ ತಿರುಗೇಟು ಕೊಟ್ಟಿರುವ ಆರ್ ಅಶೋಕ್ ಸರ್ಕಾರಕ್ಕೆ ದಲಿತರ ಶಾಪ ತಟ್ಟಿದೆ ಅಂತ ಆರೋಪಿಸಿದ್ದಾರೆ. ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು, ದಲಿತರ ವಿರೋಧಿಗಳು ಇವರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಅವರ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಮಗೆ ಪಾಠ ಹೇಳ್ಕೊಡ್ತಾರ, ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ. ಬಿಜೆಪಿಯವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರಲ್ಲ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ, ಜನರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ. ಕೇಂದ್ರದಲ್ಲಿ 10 ವರ್ಷದಿಂದ ಸಿಎಂ ಅವರು 14, ಅವ್ರ ಹಿಂಬಾಲಕರು 106 ಸೈಟ್ಗಳನ್ನು ತಗೊಂಡಿದ್ದಾರೆ. ಸಿಎಂ ಅವರು ತಗೊಂಡಿದ್ದಾರೆ, ಅದು ದಲಿತರ ಜಮೀನು. ಇಲ್ಲ ಒಂದು ಕಡೆ ಅವರಿಗೆ ಈ ದಲಿತರಿಗೆ ಶಾಪ, ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ. ಈ ಸದನದಲ್ಲಂತೂ ದಲಿತರಿಗೆ ಮಾಡಿರೋ ಅನ್ಯಾಯಗಳೇ ಹೊರಗಡೆ ಬರ್ತಾರೆ. ಬಿಜೆಪಿ ಕಾಲದ 21 ಹಗರಣದ ತನಿಖೆ ಮಾಡ್ಲಿ, ಸಿದ್ದರಾಮಯ್ಯನವರು ಸಾರ್ವಭೌಮರೇ, ಅವ್ರೇನ್ ಮಾಡ್ತಾರೋ ಮಾಡ್ಲಿ, ನಿಮ್ಮಲ್ಲೂ ಕೆಲ ಲೋಪಗಳು ಇದೆ ಅಂತ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ
ಕೇಂದ್ರ ಸಚಿವ ವಿ ಸೋಮಣ್ಣ ಕೌಂಟರ್ ಕೊಟ್ಟರು. ಅವರೇ ರಾಜ್ಯದ ಸಾರ್ವಭೌಮರು, ಅದಕ್ಕೆ ನಮಗೇನು ತಗರಾಗಿಲ್ಲ. ಅವ್ರು ಏನು ಮಾಡ್ತಾರೋ ಮಾಡಿ, ನನಗೇನು, ನಾವು ಈಗಾಗಲೇ ಸ್ವಾಗತಿಸಿದ್ದೀವಿ. ಮಾಡೋದು ಮಾಡ್ತೀರಾ ಮಾಡಿಸಿ, ನಿಮ್ಮದು ಏನಿದೆ ಅದು ಒಂಚೂರು ನಿಮ್ಮ ಮನವರಿಕೆ ಮಾಡ್ಕೊಳ್ಳಿ ಅಷ್ಟೇ, ನಮ್ದೇನಿಲ್ಲ. ಒಟ್ಟಾರೆಯಾಗಿ ಬಿಜೆಪಿ ಕಾಲದಲ್ಲಿನ 21 ಹಗರಣದ ತನಿಖೆ ಅಂತ ಸಿಎಂ ಹೇಳಿದ್ರೆ, ಇತ್ತ ಕಾಂಗ್ರೆಸ್ ಕಾಲದಲ್ಲಿನ 70 ಹಗರಣದ ಪಟ್ಟಿ ಸಮೇತ ದಾಖಲೆ ಸಂಗ್ರಹಿಸಿ ತನಿಖೆ ಮಾಡಿಸ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಇದೇ ವಿಚಾರದಲ್ಲಿ ನಾಳೆಯ ಅಧಿವೇಶನದಲ್ಲೂ ದೊಡ್ಡ ಹಂಗಾಮವೇ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.